ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಪ್ಯಾರಿಸಲ್ಲಿದ್ದೀನಿ. ಮತ್ತೆ ಇಬ್ಬರು ಜೊತೆ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹೇಗಿರುತ್ತೆ ಫೀಲಿಂಗ್ ಅಲ್ಲ? ಅಂದರೆ ಕಟ್ಟಿರೋದು ಅವರ ಪ್ರೀತಿ ಸಿಂಬಲ್ ಅಂತ ಅವರು ಹೊಡಿತಾ ಇದೆ. ನಾವು ನಮ್ಮ ಇಂಡಿಯಾದಲ್ಲಿ ಮಾತ್ರ ಹಂಗಂತ ಅನ್ಕೊತೀವಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಓಕೆ, ಬನ್ನಿ. ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಯಾವ ದೇಶಕ್ಕೆ ಬಂದಿದ್ದೀವಿ, ಯಾವ ಪ್ಲೇಸ್ಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಇವಾಗ ಆ ಪ್ಲೇಸ್ಗೆ ಹೋಗೋದಕ್ಕೆ ಫಸ್ಟು ನಾವು ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಬ್ಯಾಗ್ ಫುಲ್ ರೆಡಿಯಾಗಿ ಮೂವ್ ಆಗಬೇಕು. ಇವಾಗ ತಾನೇ ಬಸ್ ಬಂದು ಇಳಿದಿದ್ದೀವಿ. ಇವಾಗ ರೂಮ್ಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಮೆಟ್ರೋ ಸ್ಟೇಷನ್ ನೋಡ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಯಾವುದೇ ಕಾರಣಕ್ಕೂ ಹಳಿ ಮೇಲೆ ಬೀಳಬಾರ್ದು ಅಂದ್ಬಿಟ್ಟು, ಅಂದರೆ ಟ್ರ್ಯಾಕ್ ಮೇಲೆ ಬೀಳಬಾರ್ದು ಅಂದ್ಬಿಟ್ಟು ಸೇಫ್ಟಿಯಾಗಿ ಎಷ್ಟು ಚೆನ್ನಾಗಿ ಗ್ಲಾಸ್ ಎಲ್ಲ ಕವರ್ ಮಾಡಿದ್ದಾರೆ. ಅಟ್ ಎ ಟೈಮಲ್ಲಿ ಡೋರು ಕೂಡ ಒಂದೇ ಸಲ ಆ ಗ್ಲಾಸು ಓಪನ್ ಆಗುತ್ತೆ, ಮೆಟ್ರೋ ರೂಮ್ ಕೂಡ ಓಪನ್ ಆಗುತ್ತೆ. ನೆಕ್ಸ್ಟು ರೂಮ್ಗೆ ಹೋಗೋ ಟೈಮಲ್ಲಿ ಇದು ಲೀಫ್ ನೋಡ್ತಾ ಇದ್ದಾರೆ, ಬ್ರಹ್ಮಕಮಲ ಗಿಡ ಥರನೇ ಕಾಣಿಸ್ತು. ನಮ್ಮ ಕಡೆ ಬ್ರಹ್ಮಕಮಲ, ಅದು ಆ ಕಡೆ ಸಣ್ಣ ಸಣ್ಣ ಹೂವು ತುಂಬ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಟಿಕೆಟ್ ತೊಗೊಳ್ಳೋಣ, ತೋರಿಸೋದು ಬನ್ನಿ. ಟಿಕೆಟ್ ತೊಗೊಳ್ಳೋಣ, 2 days ಪಾಸ್ ತೊಗೊಳ್ಳೋಣ. ಸೊ ಎಲ್ಲರಿಗೂ ಓಕೆನಾ, ಎಲ್ಲ ತೊಗೊಂಡು ನಿಮ್ಮ ದೋಸ್ತೀನಿ ಈಗ. ಸೊ ನಾನು 2 days ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ 2 daysಗೆ ಏನಾಯಿತು, ಕಮ್ಮಿ ತೋರಿಸ್ತಾ ಇತ್ತು ದುಡ್ಡು. 126 ಅಂತ 6 people ಇದೆ, 126 132 ಸಾರಿ. ಸೊ ವ್ಯಾಲಿಡೇಟ್. ಆಮೇಲೆ ಈಗ ಪೇ ಮಾಡೋಣ. ಪೇ ಮಾಡೋದಕ್ಕೆ ಆಪ್ಷನ್ನು ಅಷ್ಟೇ. ಇಲ್ಲಿ ನಾನು ಮೊಬೈಲಲ್ಲಿ ಇಲ್ಲಿ ಕೊಟ್ಟೆ. ಸೊ ಟ್ಯಾಪ್ ಮಾಡೋದಕ್ಕೆ ಮುಗೀತು. ಈಗ ಬರ್ತದೆ ರೆಸಿಪ್ಟ್ ಬೇಕು ಅಂತ ಕೇಳ್ತೀನಿ. ಎಸ್, ರೆಸಿಪ್ಟ್ ಈಸ್ ರಿಕ್ವೈರ್ಡ್. ರೆಸಿಪ್ಟ್ ಬೇಕು ಅಂದರೆ ಈಗ ಇಲ್ಲಿ ಪಾಸ್ಪೋರ್ಟ್ ಟಿಕೆಟ್ ಬರುತ್ತೆ, ತಗೋಣ. ಸೊ 2 ದಿವಸಕ್ಕೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಯಾವ ಟ್ರಾಮ್, ಮೆಟ್ರೋ, ಬಸ್ಸು ಎಲ್ಲ ಲಾರಿ ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. 6 ದಿನಕ್ಕೆ 2 ದಿವಸ ಪಾಸ್ಪೋರ್ಟ್ ಹೋಗೋಣ. ಥ್ಯಾಂಕ್ ಯು. ಚಲೋ ನೋಡೋದಲ್ಲ ಟಿಕೆಟ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಮಿಷಿನಲ್ಲಿ ತೊಗೊಬೋದು ಅಂತ ಅಂದ್ಬಿಟ್ಟು. ಮತ್ತು ಆನ್ಲೈನಲ್ಲಿ ಕೂಡ ತೊಗೊಬೋದು. ಎಲ್ಲರಿಗೂ ಒಂದೊಂದು ಟಿಕೆಟ್ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಮೂವ್ ಆಗೋಣ. ಇಲ್ಲಿ ಮಿಸ್ ಆಗಿದ್ದೇನು ಅಂತಂದರೆ ರೂಮ್ಸ್ನ ತೋರಿಸೋದು, ನಿಮ್ಮ ಜೊತೆ ಶೇರ್ ಮಾಡೋದು ಮಿಸ್ ಆಗಿದೆ. ನಾವೆಲ್ಲ ಹೋದೋ ರೂಮ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಫೆಸಿಲಿಟಿ ಇತ್ತು, ತುಂಬ ಚೆನ್ನಾಗಿತ್ತು. ಅಡುಗೆ ಮಾಡೋಕ್ಕೂ ಕೂಡ ಎಲ್ಲ ಇತ್ತು. ಮಿಸ್ ಆಗಿದೆ. ನೆಕ್ಸ್ಟ್ ಟೈಮ್ ಈ ಥರ ಆಗದಿದ್ದಾಗ ನೋಡ್ಕೊತೀನಿ. ಬನ್ನಿ ಫಸ್ಟ್ ಪ್ಲೇಸ್ ಮೂವ್ ಆಗಿ ಎಂಜಾಯ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಪ್ಯಾರಿಸಲ್ಲಿದ್ದೀನಿ. ಖುಷಿ ಆಗ್ತಾಯಿದೆ. ಇವತ್ತು ಪ್ಯಾರಿಸಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಖುಷಿ ಅಂದರೆ ಖುಷಿ ಆಗ್ತಾಯಿದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದೀವಿ. ಇವಾಗ ಎಲ್ಲಿದ್ದೀನಿ ಅಂದರೆ ಫುಲ್ ಸ್ಟಾರ್ಟ್ ಆಗಿದೆ. ನಾನು ಟಿಕೆಟ್ ತೊಗೊಂಡಿದ್ದು, ಇಲ್ಲಿಗೆ ಬಂದಿದ್ದು ನಿನ್ನೆ ನೈಟೇ ಬಂದ್ವಿ ನಾವು. ರೂಮಲ್ಲಿ ಚೆಕ್ ಇನ್ ಆಗಿ ರೂಮಲ್ಲಿದ್ದು ರೆಸ್ಟ್ ತೊಗೊಂಡು ಸ್ವಲ್ಪ ಇವತ್ತು ಬಂದಿದ್ದು ಮಾರ್ನಿಂಗ್ ಬೆಳಗ್ಗೆ. ಇವಾಗ ಎಷ್ಟು ಟೈಮು ಅಂದರೆ 8:20. ಇವಾಗ ಕರೆಕ್ಟಾಗಿ ಟೈಮ್ 8:20. ಇವಾಗ ಬೆಳಗ್ಗೆನೇ ರೆಡಿಯಾಗಿ ಬಂದಿದ್ದೀವಿ. ಫಸ್ಟ್ ಬಂದಿದ್ದೆ ಎಲ್ಲಿಗೆ ಬಂದಿದ್ದೀವಿ, ಬಸ್ ಇವಾಗಲೇ ಹೇಳಿದು. ಐಫಿಲ್ ಟವರ್ಗೆ ಬಂದಿದ್ದೀವಿ ನಾವು. ಇವಾಗ ಫೋಟೋ ಎಲ್ಲ ತೊಗೊತಾ ಇದ್ದಾರೆ ನಮ್ಮ ಫ್ಯಾಮಿಲಿ. ಅಲ್ಲೇ ಫೋಟೋ ತೊಗೊತಾ ಇದ್ದಾರೆ, ಎಲ್ಲ ಫೋಟೋ ತೊಗೊತಿದ್ದಾರೆ. ಫುಲ್ ಖುಷಿಯಲ್ಲಿದ್ದೀವಿ. ಸೆಂಟ್ರಲ್ ರೋಡಲ್ಲಿ ನಿಂತಿದ್ದೀನಿ, ಡಿವೈಡರ್ ಮೇಲೆ ನಿಂತಿದ್ದೀವಿ. ಯಾರೋ ಕಪಲ್ ಫೋಟೋ ತಗೊತಾರೆ, ನಮ್ಮ ಇಂಡಿಯಾದವರೇ, ಆಂಧ್ರದವರು. ಹೈದ್ರಾಬಾದ್ ತೆಲುಗು ಮಾತಾಡ್ತಾ ಇದ್ದಾರೆ. ಓಕೆ, ಹೇಗಿದೆ ಅಂತ ನೋಡಿಸ್ತೀನಿ ನಿಮ್ಗೆ. ಹಾಗೆ ನೋಡಿ, ನಾನಂತೂ ತುಂಬ ನೋಡ್ತಾ ಇರಲ್ಲ ಎಷ್ಟು ಖುಷಿಯಲ್ಲಿದ್ದೀನಿ, ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ನನಗಂತೂ ಫುಲ್ ಡೇ ಖುಷಿಯಲ್ಲೇ ಇದ್ದೆ. ಪ್ರಪಂಚದ 7 ಅದ್ಭುತಗಳಲ್ಲಿ 2ನೇ ಅದ್ಭುತ ನಾನು ನೋಡ್ತಾ ಇರೋದು. ಫಸ್ಟ್ ಅದ್ಭುತ ಬಂದು ನಾನು ನೋಡಿದ್ದು ತಾಜ್ ಮಹಲ್, ನಮ್ಮ ದೇಶದಲ್ಲಿರೋ ತಾಜ್ ಮಹಲ್ ನೋಡಿದ್ದೆ. ಇದಾದಮೇಲೆ ಪ್ಯಾರಿಸಲ್ಲಿ ಸೆಕೆಂಡ್ ಅದ್ಭುತ ನೋಡ್ತಾ ಇದ್ದೀನಿ. ನಾನಂತೂ ತುಂಬಾ ಖುಷಿಯಲ್ಲಿದ್ದೀನಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಪ್ಲೇಸು. ಮುಂದೆಗಡೆ ಎಲ್ಲ ಆ ನದಿ ಹರಿತಾ ಇದೆ. ಆ ನದಿ ಪಕ್ಕದಲ್ಲಿ ರೋಡು, ದೊಡ್ಡ ರೋಡು. ಇದು ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇದೆ. ಅಲ್ಲಿ ತುಂಬಾ ದೊಡ್ಡ ಜಾಗದಲ್ಲಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ. ಐಫಿಲ್ ಟವರು ಅಷ್ಟೇ, ಅದು ಕೂಡ ತುಂಬ ಹೆವಿ ಜಾಗದಲ್ಲಿದೆ. ಐಫಿಲ್ ಟವರ್ ಮುಂದೆಗಡೆ ಏನಿದೆ, ನದಿ ಕೂಡ ಹರಿಕೊಂಡು ಹೋಗ್ತಾ ಇದೆ. ಅದರಲ್ಲಿ ಬೋಟ್ ಕೂಡ ಇದೆ, ಚೆನ್ನಾಗಿದೆ. ಬೋಟಿಂಗ್ ಎಲ್ಲ ಇದೆ, ಸಖತ್ತಾಗಿದೆ. ಐಫಿಲ್ ಟವರ್ ಮುಂದೆ ಇಬ್ಬರು ಜೊತೆ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹೇಗಿರುತ್ತೆ ಫೀಲಿಂಗ್ ಎಲ್ಲ ಸಖತ್ತಾಗಿದೆ.
ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಇದಕ್ಕೆ. ಅವಾಗ ಅದು ನೋಡಿದಾಗ ಖುಷಿ ಆಗುತ್ತೆ, ಮುಖದ ಮೇಲೆ ಸ್ಮೈಲ್ ಬರುತ್ತೆ ನಮಗೆ. ಅದು ನೋಡಿದಾಗ ಖುಷಿ ಆಯಿತು. ನೋಡ್ತಾ ಇದ್ದಲ್ಲ, ಇಲ್ಲಿ ಲಿಫ್ಟ್ ಕೂಡ ಮೂವ್ ಆಗ್ತಾ ಇದೆ, ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ತುಂಬ ದೊಡ್ಡದಾಗಿದೆ, ಅಲ್ಲಿ ಸ್ಟೇರ್ ಕೇಸ್ ಕೂಡ ಇದೆ, ಲಿಫ್ಟ್ ಕೂಡ ಮೂವ್ ಆಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಎಷ್ಟು ದಿನ ಕೇಳೋಣ. ಈ ಐಫೆಲ್ ಟವರ್ ನೋಡ್ತಾ ಇದ್ರಲ್ಲ, ಇದು ಬಂದು 1700-800 ಟೈಮಲ್ಲಿ ಕಟ್ಟಿರೋ ಐಫೆಲ್ ಟವರ್. ಇದು ಬಂದು 300 ಮೀಟರ್ ಹೈಟ್ ಇದೆ, ಟೋಟಲ್ 300 ಮೀಟರ್ ಹೈಟ್ ಇದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ 1930ವರೆಗೂ ಈ ಐಫೆಲ್ ಟವರು ಪ್ರಪಂಚದ ಅತ್ಯಂತ ದೊಡ್ಡ ಟವರ್ಗಳು ಇದೊಂದು ಟವರ್ ಆಗಿತ್ತು. ಇದ್ರ ಮೇಲೆ ಇದಕ್ಕಿಂತ ಹೈಟ್ ಯಾವುದೂ ಇರಲಿಲ್ಲ. ಬಟ್ ಇದರಲ್ಲಿ ನ್ಯೂಯಾರ್ಕಲ್ಲಿ 1930 ಬೇರೆ ಒಂದು ಬಿಲ್ಡಿಂಗ್ ಬಂದಮೇಲೆ ಇದು ಓವರ್ಟೇಕ್ ಮಾಡಿ ಆಮೇಲೆ ಬೇರೆ ಬಂತು. ಇವಾಗ ಬುರ್ಜ್ ಖಲೀಫಾ ತುಂಬ ದೊಡ್ಡ ಬಿಲ್ಡಿಂಗು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಇದರಲ್ಲಿ ಒಟ್ಟು 20,000 ಬಲ್ಬ್ ಯೂಸ್ ಮಾಡೋರು. 20,000 ಬಲ್ಬ್ ಕೂಡ ಏನಕ್ಕೆ ಅಂತಂದರೆ, ಸಾಯಂಕಾಲ ಒಂದು ವಿಡಿಯೋ ಹಾಕ್ತೀನಿ ನೋಡಿರಂತೆ, ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಎಷ್ಟು ಮಿಣಮಿಣ ಅಂತ ಇರುತ್ತೆ. ಅದಕ್ಕೋಸ್ಕರ 20,000 ಬಲ್ಬ್ ಯೂಸ್ ಮಾಡಿದ್ರೆ. ಆಮೇಲೆ ಆಲ್ಮೋಸ್ಟ್ ಒಂದು 18,000 ಟನ್ಸ್ ಏನೋ ಕಬ್ಬಣ ಯೂಸ್ ಮಾಡಿ ಇದನ್ನು ಬಿಲ್ಡ್ ಮಾಡಿರೋದು. ಆಮೇಲೆ ಇನ್ನೊಂದು ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಒಂದು ಅದ್ಭುತ ಇದೆ, ಐಫೆಲ್ ಟವರ್ ಮಹಿಮೆ. ಸೊ ಐಫೆಲ್ ಟವರ್ ಒಂದ್ಸಲ ಕ್ಲೀನಾಗಿ ನೋಡ್ಕೊಳ್ಳಿ ಮತ್ತು ಮುಂದಕ್ಕೆ ಹೋಗೋಣ. ಆಗಿನ ಕಾಲದಲ್ಲೇ ಇಷ್ಟೆಲ್ಲ ತಲೆ ಓಡಿಸಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಟ್ರಾಂಗಾಗಿ ಕಟ್ಟಿದಾರಲ್ಲ, ನೋಡೋದಕ್ಕೆ ಕೇಳೋದಕ್ಕೆ ಅದ್ಭುತ ಅಂದರೆ ಅದ್ಭುತನೇ. ಅದಕ್ಕೆ 7 ಅದ್ಭುತಗಳಲ್ಲಿ ಇದು ಒಂದು ಕೂಡ ಮಾಡಿದ್ದಾರೆ. ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ವರ್ಷದ ಹಳೇದು ಕೂಡ, ಅಷ್ಟು ಗಟ್ಟಿಯಾಗಿ ಕೂಡ ಕಟ್ಟಿದ್ದಾರೆ. ಏನಿಲ್ಲ ಅಂದರೆ ವರ್ಷಕ್ಕೆ ಮಿಲಿಯನ್ ಗಟ್ಟಲೆ ಜನ ಬಂದು ಅಲ್ಲಿ ಏನೋ ಸ್ಟೇರ್ ಕೇಸ್ ಆಗಲಿ ಮತ್ತು ಆ ಲಿಫ್ಟ್ ಆಗಲಿ ಯೂಸ್ ಮಾಡ್ತಾ ಇರ್ತಾರೆ. ಸೆಂಟ್ರಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ. ಎಷ್ಟು ಜನ ಹತ್ಬೋದು, ಎಷ್ಟು ಜನ ಬರ್ಬೋದು, ಹೋಗ್ಬೋದು, ಎಷ್ಟು ಸ್ಟ್ರಾಂಗ್ ಆಗಿದೆ. ಅದು ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ, ಅದು ನಿಜವಾಗ್ಲೂ ಅದ್ಭುತನೇ. ಬರೀ 2 ವರ್ಷದಲ್ಲಿ ಕಟ್ಟಿರೋ ಅಂಥ ಈ ಟವರು ನಿಜವಾಗ್ಲೂ ಅದ್ಭುತನೇ. ಬನ್ನಿ. ಇಷ್ಟು ಕೇಳೋದಲ್ಲ ಐಫೆಲ್ ಟವರ್ ಬಗ್ಗೆ ಇಷ್ಟಿನ. ಓಕೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಇದಾಯಿತು, ಮುಗೀತು. ಮತ್ತೆ ಬರ್ತೀವಿ ಸಾಯಂಕಾಲ ಇಲ್ಲ ಬೆಳಗ್ಗೆ ಮತ್ತೆ ಬಂದು ಲೈಟಿಂಗ್ಸ್ ಎಲ್ಲ ನೋಡಬೇಕು ಅಂತ ಆಸೆ ಇದೆ. ಮತ್ತೆ ತಿರ್ಗಾ ಬರ್ತೀವಿ, ಯಾಕೆಂದರೆ 2 ಡೇಸ್ ಪಾಸ್ ತೊಗೊಂಡಿರೋದು. 2 ಡೇಸಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಟ್ರಾಮಲ್ಲಿ ಓಡಾಡ್ಬೋದು, ಬಸ್ಸಲ್ಲಿ ಓಡಾಡ್ಬೋದು, ಮೆಟ್ರೋದಲ್ಲೂ ಓಡಾಡ್ಬೋದು. 3ರಲ್ಲೂ ಕೂಡ ಒಂದೇ ಪಾಸು 2 ಡೇಸ್ಗೆ ತೊಗೊಂಡಿರೋದ್ರಿಂದ ಯಾವಾಗ ಬೇಕೋ ಬಂದು ನೋಡ್ಕೊಂಡು ಹೋಗ್ಬೋದು. ಅದಕ್ಕೆ ಇವತ್ತು ಆದಷ್ಟು ಬೇಗ ಕವರ್ ಮಾಡ್ಕೊಂಡು ಇಲ್ಲಿ ಯಾವುದಿಂತ ವಿಸಿಟಿಂಗ್ ಪ್ಲೇಸ್ ಇದೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದ್ಸಲಿ ಮತ್ತೆ ನೋಡಬೇಕು ಆಸೆಯಿಂದ. ಓಕೆ, ಮುಂದೆ ಹೋಗೋಣ. ಹಂಗೆ ನೋಡ್ತಾ ಹೋಗೋಣ ಯಾವ್ಯಾವ ಪ್ಲೇಸ್ ತೋರಿಸ್ತಾರೆ, ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಇವತ್ತೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ನೋಡ್ತಾ ಹೋಗ್ತೀನಿ. ಓಕೆ, ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ ಸಿಕ್ಕಾಪಟ್ಟೆ. ಒಳಗಡೆ ಬಂದ್ವಿ. ಇದು ಒಳಗಡೆ ಐಫೆಲ್ ಒಳಗಡೆ ಬರೋಣ ಅಂತ ಅಂದ್ಬಿಟ್ಟು, ಆದರೆ ಒಳಗಡೆ ಬಿಡೋದಿಲ್ಲ. ಹಾಗೆ ಚೆಕಿಂಗ್ ಕೂಡ ಮಾಡಿ ಕಳಿಸ್ತಾರೆ ಒಳಗಡೆ. ಪ್ರತಿಯೊಂದು ಬ್ಯಾಗು ಕೂಡ, ಫೋನು ಕೂಡ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ. ಬಂದಿದ ತಕ್ಷಣ ಟಿಕೆಟ್ ತೋರಿಸ್ತಾರೆ, ಎಲ್ಲೆಲ್ಲೋ ಎಷ್ಟೆಷ್ಟು ಹೋಗಬೇಕು ಅಂತ. ಇಲ್ಲಿ 3 ಸ್ಟೆಪ್ ಇದೆ ಕೆಳಗಡೆ. ಫಸ್ಟು ಕೆಳಗಡೆ, ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಫುಲ್ಲು ಹೈಯೆಸ್ಟು. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆಯಂತೆ. ಆದರೆ ನಾವು ಎಲ್ಲಿಗೂ ಹೋಗ್ತಾ ಇಲ್ಲ, ಸುಮ್ಮನೆ ಜಸ್ಟ್ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಎಷ್ಟು ರೇಟು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ, ಫೋಟೋ ಡಿಸ್ಪ್ಲೇ ಆಗ್ತಾ ಇದೆ. ಇದು ಸೆಕೆಂಡ್ ಫ್ಲೋರ್ಗೆ. ಇದು ಫಸ್ಟ್ ಟಾಪ್ ಮೇಲೆ ಹೋಗೋದಕ್ಕೆ, ಇಲ್ಲಿ ಹೋಗೋದಕ್ಕೆ ಇದು ರೇಟ್ ಅಂದ್ಕೊತೀನಿ, ಇದು ಇಷ್ಟು ರೇಟು. ಅದೇ ಇಲ್ಲಿಗೆ ಹೋಗೋದಕ್ಕೆ ಇದು ಅಂದ್ಕೊತೀನಿ. ಮತ್ತು ಇದು ಇಷ್ಟಕ್ಕೆ ಈ ರೇಟ್ ಹೋಗಬೇಕು. ಅದೇ ಮೇಲ್ಗಡೆ ಸ್ಟೇರ್ ಕೇಸಿಂದ ಹೋಗೋದಕ್ಕೆ ಒಂದು ರೇಟು, ಲಿಫ್ಟಲ್ಲಿ ಹೋಗೋದಕ್ಕೆ ಒಂದು ರೇಟ್ ಅಂತ ಇರುತ್ತಂತೆ. ಎಲ್ಲ ಅದು ರೇಟ್ ಇಲ್ಲಿ ಹಾಕಿದ್ದಾರೆ. $18.10 ಅಂದರೆ ನಮಗೆ ಏನಿಲ್ಲ ಅಂದರೂ ಒಂದು 2,000-2,500 ರೂಪಾಯಿವರೆಗೂ ಆಗುತ್ತೆ ರೇಟು. ಓಕೆ, ಮುಂದೆ ಹೋಗೋಣ. ಮುಂದೆ ಏನು ನೋಡ್ತೀನಿ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ನಡೀತೀವಿ. ಬೆಳಗ್ಗೆ 9 ಗಂಟೆ ಸೂರ್ಯ ನೆತ್ತಿ ಮೇಲೆ ಬಂದು ಸುಡ್ತಾ ಇದ್ದಾನೆ. ಅಂದರೆ ಅಷ್ಟು ಸುಡ್ತಾ ಇದ್ದಾನೆ. ನಿನ್ನ ಮುಖ ನೋಡೋಕ್ಕಾಗಲ್ಲ, ಸ್ವಲ್ಪ ಈ ಕಡೆ ತಿಳ್ಕೊತೀನಿ. ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಯಾವುದು ಬಂದಿದ್ದೀನಿ ಅಂದರೆ ಐಫೆಲ್ ಟವರ್ ಇದೆಯಲ್ಲ, ಅದು ಡೆಡ್ ಆಪೋಸಿಟಲ್ಲೇ ಒಂದು ಮಾರ್ಟ್ಸ್ ಅಂತ ಇದೆ, ಒಂದು ಪಾರ್ಕ್ ಇದೆ. ಇದು ಪಾರ್ಕು ಚೆನ್ನಾಗಿದೆ. ಇದನ್ನು ನೋಡೋದಕ್ಕೆ, ಆರಾಮಾಗಿ ಕುತ್ಕೊಳ್ಳೋಕ್ಕೆ, ಎಂಜಾಯ್ ಮಾಡೋಕ್ಕೆಲ್ಲ. 25 ಎಕರೆಯಲ್ಲಿದೆ ಅಂತೆ. ಇದು ಹೆಸರು ಬಂದು ಮಾರ್ಟ್ಸ್ ಆಫ್ ಫೀಲ್ಡ್ ಅಂತ, ಫೀಲ್ಡ್ ಆಫ್ ಮಾರ್ಟ್ಸ್ ಅಂತ ಇದೆ ಹೆಸರು. ಓಕೆ, ಅದು ಮುಂದೆ ಹೋದಾಗ ಅದು ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸಿದೆ. ನೋಡಿ, ಇಲ್ಲಿಂದ ಕಾಣ್ತಾ ಇದೆ. ಅಲ್ಲಿ ಹೋದಾಗ ಈ ಗೇಟ್ ಇದೆ, ಇದು ಐಫೆಲ್ ಟವರ್ ಗೇಟ್. ಇದು ಒಳಗಡೆ ಇನ್ನೂ ಗೇಟ್ ಒಳಗಡೆ ಇದ್ದೀವಿ ನಾವು. ಇದರಿಂದ ಆ ಕಡೆ ಹೋದಾಗ ನಿಮ್ಗೆ ತೋರಿಸ್ತೀನಿ ಆ ಕಡೆ ಹೇಗಿದೆ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಇಲ್ಲಿಂದ ಸಿಕ್ಕಾಪುಟ್ಟ ಸಕ್ಕದಾಗ ಕಾಣ್ತಾ ಇದೆ ಐಫೆಲ್ ಟವರ್. ಸೂಪರ್.
ಒಳಗಡೆ ಹೋಗ್ಬೇಕಾದ್ರೆ ನೋಡೋದಲ್ಲ ಎಷ್ಟೆಲ್ಲ ಚೆಕ್ಕಿಂಗ್ ಆಯಿತು ಅಂದ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ತಾರೆ. ಬ್ಯಾಗು, ಪರ್ಸು, ಮೊಬೈಲು ಮತ್ತು ವಾಚ್ ಎಲ್ಲ ಸ್ಕ್ಯಾನ್ ಮಾಡಿ ಒಳಗೆ ಬಿಡ್ತಾರೆ. ಒಳಗೆ ಹೋಗಿದ ತಕ್ಷಣ ನೋಡೋದಲ್ಲ ರೇಟ್ ಒಂದೊಂದು ಸ್ಟೆಪ್ಗೂ ಒಂದೊಂದು ರೇಟ್ ಇತ್ತು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಮೇಲೆ ನೋಡಿ ಅದು ಲಿಫ್ಟ್ ಕೂಡ ಮೂವ್ ಆಗ್ತಾ ಇದೆ, ಎಷ್ಟು ನೀಟಾಗಿ ಕಾಣುತ್ತೆ. ಅಲ್ಲಿ ಸ್ಟೇರ್ ಕೇಸ್ ಕೂಡ ಇದೆ, ಅದು ಕಾಣ್ತಾ ಇದೆ ನೀಟಾಗಿ. ಎಷ್ಟು ಚೆನ್ನಾಗಿದೆ, ನೋಡೋಕೆ ಚಿಕ್ಕದಾಗಿದೆ. ಅದೇನೋ ಅಲ್ಲಿ ಹತ್ರ ಹೋದರೆ ತುಂಬ ದೊಡ್ಡದಾಗಿದೆ, ಜನಗಳು ಓಡಾಡೋಂಥ ಸ್ಟೇರ್ ಕೇಸು ಇದೆ ಮತ್ತು ಲಿಫ್ಟ್ ಇದೆ ಅಂತ ತುಂಬ ಸ್ವಲ್ಪ ಜಾಗ ದೊಡ್ಡದಾಗಿ ಇರಬೇಕಲ್ಲ. ನಾವು ಮೇಲಕ್ಕೆ ಹೋಗಲಿಲ್ಲ, ನಮ್ಮ ಬಜೆಟ್ ಎಷ್ಟಿತ್ತು ಆ ಬಜೆಟ್ಗೆ ಮೊದಲೇ ನಾವು ಇಷ್ಟು ಬಜೆಟ್ ಪ್ಲ್ಯಾನಿಂಗ್ ಲಾಸ್ಟ್ ಟೈಮ್ ಹೇಳಿದೆ, ಪ್ಲ್ಯಾನಿಂಗ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗ ಪ್ಲ್ಯಾನಿಂಗ್ ಬಗ್ಗೆ ಹೇಳಿದೆ. ಇವಾಗ ನಮ್ಮ ಬಜೆಟ್ ಎಷ್ಟಿತ್ತು ಅಷ್ಟೇ ನಾವು ಬಜೆಟ್ ನೋಡಿಕೊಂಡು ನಾವು ಟ್ರಾವೆಲ್ ಮಾಡಬೇಕಾಗಿತ್ತು. ಅಷ್ಟು ಬಜೆಟಲ್ಲೇ ಇಷ್ಟು ದೇಶ ಅಂತ ನೋಡಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಅದಕ್ಕೋಸ್ಕರ ಎಲ್ಲೆಲ್ಲೂ ನಾವು ಜಾಸ್ತಿ ಪೋಲ್ ಮಾಡೋಕ್ಕೆ ಹೋಗಲಿಲ್ಲ, ದುಡ್ಡನ್ನ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಬಜೆಟ್ನ ನೋಡ್ಕೊಂಡು ಬಂದ್ವಿ. ಜಸ್ಟ್ ಮೇಲೆ ಹೋಗಿದೆ ನಾವು ಇಡೀ ಪ್ಯಾರಿಸ್ನ ಒಂದು ವ್ಯೂ ನೋಡ್ಬೋದಾಗಿತ್ತು. ಅದೊಂದು ನಾವು ಮಿಸ್ ಮಾಡ್ಕೊಂಡ್ವಿ. ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು. ನಾವು ಅಲ್ಲಿ ಎಲ್ಲ ಹೋಗಿ ಬಂದಿದ್ದೀವಲ್ಲ, ಅದೇ ಖುಷಿ. ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ನೆಕ್ಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಯಾವ ಪ್ಲೇಸ್ಗೆ ಬಂದಿದ್ದೀವಿ ಅಂತ ನೋಡ್ತಾ ಇರಲ್ಲ, ಅಮೇರಿಕಕ್ಕೆ ಬಂದಿದ್ದೀವಿ. ಅಮೇರಿಕಾದಲ್ಲಿ ಸ್ಟ್ಯಾಚು ನೋಡ್ತಾ ಇದ್ದೀವಿ. ಯಾವ ಪ್ಲೇಸು ಅಂತ ನಮ್ಮ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಗೈಡ್ ಹತ್ರ ಕೇಳಿ ನಿಮಗೆ ತಿಳಿಸ್ತೀನಿ, ಬನ್ನಿ. ಏನು ಸ್ಟ್ಯಾಚು ಆಫ್ ಲಿಬರ್ಟಿ ಅಮೆರಿಕಾದಲ್ಲಿ ಇದೆಯಲ್ಲ, ತುಂಬ ದೊಡ್ಡದು, ಇದಕ್ಕೆ ಹತ್ತಿರಷ್ಟಿದೆ. ಬಟ್ ಇದು ಸ್ವಲ್ಪ ಚಿಕ್ಕದು. ಅಲ್ಲಿ ಅಮೇರಿಕನ್ಸ್ ಪ್ರೆಸೆಂಟ್ ಮಾಡಿರೋದು ಫ್ರಾನ್ಸ್ಗೆ. ಸೊ ಇಲ್ಲಿ ಸ್ಮಾಲ್ ವರ್ಷನ್ ಆಫ್ ಸ್ಟ್ಯಾಚು ಆಫ್ ಲಿಬರ್ಟಿ ನೋಡ್ತೀವಿ. ಬಿಗ್ಗರ್ ವರ್ಷನ್ ಬೇಕು ಅಂದರೆ ಅಮೇರಿಕ ಹೋಗಿ ನೋಡ್ಕೊಂಬನ್ನಿ. ಸ್ಮಾಲ್ ವರ್ಷನ್ ಹಿಂಗೆ ಇರುತ್ತೆ, ನೋಡಿ ಹೇಗಿದೆ ಅಂತ. ಓಕೆ, ಡನ್, ಥ್ಯಾಂಕ್ ಯು. ಕೇಳೋದಲ್ಲ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ. ಇದು ಅಮೇರಿಕಾದಲ್ಲಿರೋದು ದೊಡ್ಡದು ಸ್ಟ್ಯಾಚು ಅಂತ. ಇದಕ್ಕಿಂತ ದೊಡ್ಡದಂತೆ. ಇದು ಗಿಫ್ಟ್ ಆಗಿ ಕೊಟ್ಟಿರೋದಂತೆ ಅಮೇರಿಕಾದವರು ಫ್ರಾನ್ಸ್ಗೆ ಅಂತ. ಅವರು ಮಾಡಿ ಒಂದು 3 ವರ್ಷಕ್ಕೆ ಇವ್ರಿಗೆ ಅದು ಪ್ರೆಸೆಂಟ್ ಕೊಟ್ಟರಂತೆ, ಚಿಕ್ಕದಾಗಿರೋದು. ಅದನ್ನ ಎತ್ಕೊಂಬಂದು ಅವರ ನೆನಪಿಗೆ ಅಂತ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಕಾಣ್ತಾ ಇದೆಯಾ? ಎಸ್. ಅಮೇರಿಕಕ್ಕೂ ಬಂದು ನೋಡಿದ್ದಾಯಿತು ಲಿಬರ್ಟಿನ. ಇವಾಗ ನೆಕ್ಸ್ಟ್ ಮುಂದೆ ಫ್ರಾನ್ಸಿಗೆ ಮತ್ತೆ ವಾಪಸ್ ಫ್ರಾನ್ಸ್ಗೆ ಹೋಗೋಣ. ಅಮೇರಿಕಾದೆಲ್ಲ ಕೆಲಸ ಮುಗಿತು, ಫ್ರಾನ್ಸ್ಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡೋಣ ನಮ್ಮ ವೀಡಿಯೋನ. ನೆಕ್ಸ್ಟ್ ನಾವು ಅದು ಆರ್ಕ್ ಡೇಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಅದು ಪಿಕ್ಚರೆಲ್ಲನೂ. ಅಲ್ಲಿ ಇಟ್ಟಿರೋ ಅಂಥ ಪಿಕ್ಚರು. ಬನ್ನಿ ಇದ್ರ ಬಗ್ಗೆ ಹಿಸ್ಟ್ರಿನ ನಮ್ಮ ಗೈಡ್ ಹತ್ರ ತಿಳ್ಕೊಂಡು ಆಮೇಲೆ ಇದನ್ನೊಂದು ರೌಂಡ್ ಹಾಕ್ಕೊಂಡು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಂಡು. ಸೊ ನಾನು ಹಿಂದೆ ಕಾಣಿಸ್ತಾರೆ ಆರ್ಕ್ ಡೇ ಟ್ರ್ಯಾಂಪ್ ಅಂತ. ಇದು ಆ್ಯಕ್ಚುಲಿ ಒಂದು ನೆನಪಿಗೋಸ್ಕರ ಕಟ್ಟಿರೋದು. ಯಾವ ನೆನಪು ಅಂದರೆ ಯುದ್ಧದಲ್ಲಿ 17ನೇ ಶತಮಾನದಲ್ಲಿ 18ನೇ ಶತಮಾನದಲ್ಲಿ ಒಂದು ಯುದ್ಧದಲ್ಲಿ ನೆಪೋಲಿಯನ್ ಜೊತೆ ಯುದ್ಧ ಮಾಡಿ ಗೆದ್ದಾಗ ಖುಷಿಗೋಸ್ಕರ ಕಟ್ಟಿರುವಂಥ ಆರ್ಕ್ ಇದು. ಸೇ ಎಕ್ಸಾಂಪಲ್ ನಮ್ಮ ಇಂಡಿಯಾ ಗೇಟು ಮತ್ತು ಗೇಟ್ ವೇ ಆಫ್ ಇಂಡಿಯಾ ಇದೆಯಲ್ಲ, ಆ ಥರ ಇದು ಕೂಡ ಒಂದು ಸೆಂಟ್ರಲ್ ಇನ್ನೊಬ್ಬ ಒಂದು ಸಮಾಧಿ ಕಾಣಿಸುತ್ತೆ. ಸಮಾಧಿ ಬಂದು ಒಬ್ಬನ ಯೋಧಂದು ಯಾವ ಯೋಧ ಅಂತ ಸರಿಯಾಗಿ ಹಿಸ್ಟ್ರಿಯಲ್ಲಿ ಡಾಕ್ಯುಮೆಂಟ್ ಆಗಿಲ್ಲ. ಬಟ್ ಅದ್ರ ಪಕ್ಕದಲ್ಲೇ ಒಂದು ದೀಪ ಯಾವಾಗಲೂ ಉರಿತಾ ಇರುತ್ತೆ. ಅದೇನಕ್ಕೆ ಅಂದರೆ ಮೊದಲನೇ ವಿಶ್ವ ಯುದ್ಧದಲ್ಲಿ ತುಂಬ ಜನ ಸೈನಿಕರು ಸತ್ತಿದ್ರು. ಅವ್ರ ನೆನಪಿಗೋಸ್ಕರ ಅದಕ್ಕೋಸ್ಕರ ಅಲ್ಲಿ ಯಾವಾಗಲೂ ದೀಪ ಉರಿತಾನೇ ಇರುತ್ತೆ. ಮೊದಲನೇ ವಿಶ್ವ ಯುದ್ಧದ ನೆನಪಿಗೋಸ್ಕರ. ಸೊ ಈ ಆರ್ಕ್ ಡೇ ಒಂದು ಆಲ್ಮೋಸ್ಟ್ 146 ಮೀಟರ್ ಹೈಟ್ ಇದೆ. ಇದು ಐಫೆಲ್ ಟವರ್ ಆದ್ಮೇಲೆ ನೆಕ್ಸ್ಟ್ ಇದು ತುಂಬ ದೊಡ್ಡದು ಮಾನ್ಯುಮೆಂಟ್ ಅಂತ ಇದ್ದೇನೆ ಇಲ್ಲಿ ಪ್ಯಾರಿಸಲ್ಲಿ. ನೋಡ್ಕೊಂಬನ್ನಿ ಒಂದು ವ್ಯೂ. ಹಂಗೆ ಒಂದು ನೋಡ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ, ತುಂಬ ಹೈಟಾಗಿದೆ. ಮತ್ತು ಇದಕ್ಕೆ ಅಟ್ಯಾಚ್ ಆಗಿರೋ ಅಂಥದ್ದು 12 ರೋಡು ಸರ್ಕಲಲ್ಲಿದೆ. ಇದು 12 ರೋಡು ಅಟ್ಯಾಚ್ ಆಗಿರೋ ಅಂಥ ಸರ್ಕಲ್ಲು. 4 ಪಿಲ್ಲರ್ ಇದೆ. 4 ಪಿಲ್ಲರ್ಗೂ ಒಂದೊಂದು ಹಿಸ್ಟ್ರಿ ಹೇಳೋ ಅಂಥದ್ದು ಒಂದು ಶಿಲೆಗಳನ್ನ ಕೆತ್ತಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದ್ರ ಮೇಲ್ಗಡೆ ಸಣ್ಣ ಒಂದು ಯುದ್ಧದಲ್ಲಿ ಹೇಗೆಲ್ಲ ಫೈಟ್ ಆಯಿತು ಅದನ್ನೊಂದು ಶಿಲೆಗಳನ್ನ ಕೆತ್ತಿನೇ ಮಾಡಿಟ್ಟಿದ್ದಾರೆ ನೋಡಿ ಮೇಲೆಗಡೆ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ಅದರ ಕೆಳಗಡೆ ಎಷ್ಟೆಲ್ಲ ಜನಗಳು ಯುದ್ಧದಲ್ಲಿ ಪ್ರಾಣ ಕೊಟ್ಟರು ಅವ್ರ ಹೆಸರುಗಳನ್ನೆಲ್ಲ ಒಂದು 660 ಜನ ನೇಮ್ಸ್ನ ಇಲ್ಲಿ ಕೆತ್ತನೆ ಮಾಡಿದಾರಂತೆ. ಇನ್ನು ಮಿಕ್ಕಿದವರು ಅನ್ನೋನ್ ಸೋಲ್ಜರ್ಸ್ನ ನೇಮ್ಗಳಿಗೆ ಇಲ್ಲಿ ಅವರಿಗೆ ಅಂತ ನೇಮಂದರೆ ಅವರಿಗೆ ಅಂತ ಅಂದ್ಬಿಟ್ಟು ಇಲ್ಲೊಂದು ದೀಪ ಯಾವಾಗ ಉರಿತಾ ಇರುತ್ತೆ. ಅವರಿಗೋಸ್ಕರ ಇಲ್ಲಿ ಪ್ರೇಯರ್ ಕೂಡ ಆಗುತ್ತೆ ಅನ್ನೋನ್ ಸೋಲ್ಜರ್ಸ್ಗೆ. ಪ್ರತಿಯೊಂದು ಕಡೆನೂ ಎಲ್ಲರ ಹೆಸರು ಕೂಡ ಕೆತ್ತನೆ ಮಾಡಿದ್ದಾರೆ. ಮೇಲೆ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ಹೂವು ಎದ್ದು ಬರ್ತಾ ಇದೀನೋ ಅಂತ ಕೆತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತು ಇದರೊಳಗಡೆ ಕೂಡ ಮೇಲೆ ಕೂಡ ಹೋಗ್ಬೋದು. ಮೇಲೆ ಹೋದರೆ ಫುಲ್ ಪ್ಯಾರಿಸ್ ಕೂಡ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಲಿಫ್ಟ್ ಕೂಡ ಇದೆ ಮತ್ತು ಸ್ಟೇರ್ ಕೇಸ್ ಕೂಡ ಇದೆ. ಮೇಲೆ ಹೋಗಿ ಫುಲ್ಲು 360 ಡಿಗ್ರಿಯಲ್ಲಿ ಕೂಡ ನೋಡೋ ಅಂಥ ವ್ಯೂ ತುಂಬಾ ಚೆನ್ನಾಗಿದೆ. ನಾವು ಮೇಲೆಲ್ಲೂ ಹೋಗಿಲ್ಲ, ಫೋಟೋಸ್ ಎಲ್ಲ ತೊಗೊಂಡ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಡೇ ಫುಲ್ಲು ಸೆಲ್ಫೀಸ್ ತೊಗೊಂಡ್ವಿ, ಫೋಟೋಸ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಅಪ್ಪ ಅಮ್ಮ ಎಲ್ಲರೂ ತೊಗೊಂಡ್ವಿ. ಓಕೆ, ಇದೆಲ್ಲ ಆಯಿತು.
ನೆಕ್ಸ್ಟ್ ನಾವು ಬಂದು ಚರ್ಚಿಗೆ ಬಂದಿದ್ದೀವಿ. ಇಲ್ಲಿನ ಫೇಮಸ್ ಆಗಿರೋವಂಥ ಚರ್ಚು, ಜೊತೆಗೆ ತುಂಬ ಹೈಟಲ್ಲಿರೋವಂಥ ಚರ್ಚು, ಬೆಟ್ಟದ ಮೇಲೆ ಇರೋವಂಥದ್ದು. ಅದು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಪ್ಯಾರಿಸೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಫುಲ್ಲು ಅಲ್ಲಿ ದುಡ್ಡು ಕೊಟ್ಟು ನೋಡೋದಕ್ಕಿಂತ ಐಫಿಲ್ ಟವರ್ ಮೇಲೆ ಇಲ್ಲಿ ನಿಂತ್ಕೊಂಡು ಫುಲ್ ನೋಡ್ಕೊಂಡು ಹೋಗೋಣ, ಚೆನ್ನಾಗಿದೆ. ಮತ್ತು ಫೇಮಸ್ ಆಗಿರೋ ಅಂಥ ಇಲ್ಲಿ ಸೆಕೆಂಡ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇದು ಜಾಗ ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲನೂ ತುಂಬ ಚೆನ್ನಾಗಿದೆ ಮತ್ತು ಇಲ್ಲೊಂದು ನಂಬಿಕೆ ಕೂಡ ಇದೆ, ಮುಂದೆ ಹೇಳ್ತೀನಿ. ಫಸ್ಟ್ ಇದ್ರ ಬಗ್ಗೆ ಹಿಸ್ಟ್ರಿ ಕೇಳೋಣ ಬನ್ನಿ. ಪ್ರಕಾಶ ಹಿಸ್ಟ್ರಿ ಏನೂ ಇಲ್ಲ ಒಂದು ಚರ್ಚ್ 1914 ಕಟ್ಟಿರೋ ಚರ್ಚ್, ಒಂದು ಸ್ಪೆಷಲ್ ಮಾರ್ಬಲಿಂದ ಕಟ್ಟಿರೋ ಚರ್ಚ್. ಅದು ಇದು ಕಪ್ಪಗಾಗಿಲ್ಲ, ಇಷ್ಟು ವರ್ಷ ಆದ್ರೂ ವೈಟ್ ಮಾರ್ಬಲ್ಲು, ಯಾವ ಪೊಲ್ಯೂಷನ್ಗೇನೂ ಆಗಿಲ್ಲ. ಮತ್ತು ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಸಿಟಿದು. ಅಷ್ಟೇನಾ? ಏನಕ್ಕೆ ಒಂದು ಕಟ್ಟಿಯೋದು ಇದನ್ನ? ಯಾಕೆ ಖುಷಿ ಕಟ್ಟೋರು, ಚರ್ಚ್ಗಳು ಎಷ್ಟೋ ಕಟ್ತಾರೆ, ಏನೋ ಇದೊಂದು ಕಟ್ಟಾರೆ. ಎಷ್ಟು ದಿವಸ ಕಟ್ಟಿರೋದು? 1914 ಕಟ್ತಾರೆ. ಇಲ್ಲೊಂದು ನಂಬಿಕೆ ಇದೆ ಅಂತ ಹೇಳಿದ್ನಲ್ಲ, ಇದೇ ನಂಬಿಕೆ. ಎಷ್ಟು ಬೀಗಗಳು ಕಾಣ್ತಾ ಇದೆಯಲ್ಲ, ಕೋಟಿಗಳ ಲೆಕ್ಕದಲ್ಲಿ ಇದೆ ಇಲ್ಲಿ ಬೀಗಗಳು. ಏನು ಅಂತ ಅಂದ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಂ, ಕೇಳೋದಲ್ಲ ಸ್ಟೋರಿನ. ಇದಕ್ಕೂ ಮುಂಚೆ ಒಂದು ಪ್ಲೇಸ್ ತೋರಿಸಿದೆ, ಅದೆಲ್ಲ ತೋರಿಸಿದಾಯ್ತು. ಇವಾಗ ಈ ಪ್ಲೇಸಿಗೆ ಬಂದೀನಿ. ಇದು ಹೆಸರು ಸ್ಕ್ವಯರ್ ಲೂಯಿಸ್ ಅಂತ ಅಂದ್ಬಿಟ್ಟು ಇದಕ್ಕೆ ಹೆಸರು. ಅದೇ ಟಾಪಲ್ಲಿದೆ ಇದು. ನಮಗೆ ಅಲ್ಲಿ ಐಫಿಲ್ ಟವರ್ ಮೇಲೆ ಹೋಗಿಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಫ್ರೀ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಆದರೂ ಚೆನ್ನಾಗಿದೆ ಇದು ನೋಡೋದಕ್ಕೆ. ಇಲ್ಲಿಂದ ತುಂಬ ಫುಲ್ಲು ಸಿಟಿನೇ ಕಾಣುತ್ತೆ, ಸಿಟಿ ವ್ಯೂ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಹಾಂ, ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ. ಸಿಟಿ ವ್ಯೂ ಇಲ್ಲಿಂದನೇ ಕಾಣುತ್ತೆ ನೀಟಾಗಿ. ಜೊತೆಗೆ ಇಲ್ಲಿ ಇನ್ನೊಂದು ಏನು ಸ್ಪೆಷಲು ಅಂದರೆ ಇಲ್ಲೊಂದು ನಂಬಿಕೆ ಇದೆ. ಈ ಕೀಗಳನ್ನ ಕೀಗಳನ್ನ ಕಟ್ಟಿಯೋದು ಅವರ ಪ್ರೀತಿ ಸಿಂಬಲ್ ಅಂತ. ಅವ್ರ ಲವ್ನ ಉಳಿಸ್ಕೊಬೇಕು ಅಂದ್ರೆ, ಆ ಪ್ರೀತಿನ ಉಳಿಸ್ಕೊಬೇಕು ಅಂದರೆ ಅಥವಾ ಬೀಗ ಲಾಕ್ ಮಾಡಿಟ್ರೆ ಅದು ಯಾವಾಗೂ ಹಾಗೇ ಇರುತ್ತಂತ. ಫುಲ್ ಅವ್ರದ್ದು ಜೀವನ ಇರೋವರೆಗೂ ಜೊತೆಲೇ ಇರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ನಂಬಿಕೆ ಅಂತೆ. ಅದಕ್ಕೋಸ್ಕರ ಜೊತೆ ಅದನ್ನು ಫುಲ್ ಬಂದಿರೋದೆಲ್ಲ ತುಂಬ ಕಟ್ತಾ ಇದೆ. ಇವೆಲ್ಲ ಬಂದಿರೋದೆಲ್ಲ ಲವರ್ಸೇ ಬಂದಿರೋದು, ಎಲ್ಲ ತುಂಬ ಕಟ್ಟಿದ್ದಾರೆ. ಜೊತೆಗೆ ಎಲ್ಲರಿಗೂ ಬಂದಿದ್ದಾರೆ, ವಯಸ್ಸಾದವರು ಬಂದಿದ್ದಾರೆ. ಆದರೆ ಲವರ್ಸ್ ಜಾಸ್ತಿ ಅಂದರೆ ಮದುವೆ ಆದವರು, ಮದುವೆ ಆಗಬೇಕಾಗಿರೋರು ತುಂಬ ಕಟ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಯಾರು ಮದುವೆ ಆಗಿದ್ದಾರೆ ಅಂತ ಗೊತ್ತಾಗಲ್ಲ, ಯಾಕೆಂದರೆ ಎಲ್ಲ ಅವ್ರು ನಮ್ಮ ಥರ ತಾಳಿ ಕಟ್ಕೊಂಡು ಕಾಲುಂಗ್ರ ಹಾಕ್ಕೊಂಡು ಯಾರು ಇರೋದಿಲ್ಲ. ಹಾಗೆ ಹಿಂಗೆ ಉಂಗ್ರಗಳು ಎಕ್ಸ್ಚೇಂಜ್ ಮಾಡ್ಕೊಳೋದೇನೋ ನಮಗೇನು ಗೊತ್ತಾಗೋದಿಲ್ಲ. ಓಕೆ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಹೇಗಾದರೂ ಮದುವೆ ಮಾಡ್ಕೊಳ್ಳಿ, ಹೇಗಾದರೂ ಇರಲಿ, ಚೆನ್ನಾಗಿದ್ರೆ ಸಾಕು ನಮಗೆ. ಹಾಂ, ಇಲ್ಲಿಂದು ಅಷ್ಟೇ ಸ್ಪೆಷಲು, ಇನ್ನೇನಿಲ್ಲ. ಇಲ್ಲಿ ಏನು ನಮ್ಮ ದೇಶದಲ್ಲಿ ಇನ್ನೊಂದು ಏನಕ್ಕಂದ್ರೆ ಆ ಕಡೆಯಿಂದ ಬಂದೆ ತುಂಬ ಯಾರೋ ರೀಸಸ್ಗೆ ಹೋಗ್ಬಿಟ್ಟಿದ್ದಾರೆ. ಗಬ್ಬು ಹೊಡಿತಾ ಇದೆ. ನಾವು ನಮ್ಮ ಇಂಡಿಯಾದಲ್ಲಿ ಮಾತ್ರ ಹಂಗಂತ ಅಂದ್ಕೊತೀವಿ, ಏನಪ್ಪ ಇಂಥ ಜಾಗದಲ್ಲೆಲ್ಲ ಹಿಂಗೆ ಗಲೀಜು ಮಾಡ್ತಿದೆ ಅಂತ. ನೀವು ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಎಲ್ಲೇ ಇದ್ರೂ ಆ ಗಬ್ಬು ಇರುತ್ತೆ. ಇಲ್ಲಿ ಅಷ್ಟೇ, ನಾವು ಪ್ಯಾರಿಸ್ಗಾಗಲಿ, ಜರ್ಮನಿಗಾಗಲಿ, ಬರ್ಲಿನ್ಗಾಗಲಿ, ಬ್ರೆಜಿಲ್ ಅಂತೂ ಹೆವಿ ಇತ್ತು. ಎಲ್ಲಿ ಹೋದ್ರೂ ಈ ಸ್ಮೆಲ್ ಬಂದೇ ಬರುತ್ತೆ. ಎಲ್ಲ ಕಡೆ ರೀಸಸ್ಗೆ ಹೋಗ್ಬಿಟ್ಟಿದ್ದಾರೆ, ಸ್ಮೆಲ್ ಹೊಡಿತಾನೆ ಇರುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನು ಮುಂದೆ ಕೇಳ್ತೀನಿ. ಇವಾಗ ಇಲ್ಲಿನ ವ್ಯೂ ಚೆನ್ನಾಗಿ ಎಂಜಾಯ್ ಮಾಡೋಣ. ಫಸ್ಟು ಸಕ್ಕತ್ತಿದೆ ವ್ಯೂ ಎಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಂ, ಹಿಸ್ಟ್ರಿ ಬಗ್ಗೆ ಏನು ಹೇಳೋಕ್ಕೆ ಬರಲ್ಲ ನನಗೆ. ಐಫಿಲ್ ಟವರ್ ಅಂತೂ ಎಲ್ಲ ಕಡೆ ಜಿಗ ಅಂತ ತೋರಿಸ್ತೀನಿ. ನೀವು ಇಲ್ಲಿಗೆ ಬಂದಾಗ ಎಲ್ಲೇ ಹೋದ್ರೂ ಪ್ಯಾರಿಸಲ್ಲಿ ಫುಲ್ಲು ಕಾಣಿಸೋದೆ ನಿಮಗೆ ಐಫಿಲ್ ಟವರ್. ಎಲ್ಲೇ ಸೇಲ್ ಇಟ್ಕೊಂಡಿರಲಿ ಐಫಿಲ್ ಟವರೇ ಕಾಣುತ್ತೆ ಎಲ್ಲ ಕಡೆನೂ. ವಿತ್ ಲೈಟಿಂಗು, ವಿತೌಟ್ ಲೈಟಿಂಗು ತುಂಬ ಚೆನ್ನಾಗಿದೆ. ಅದೆಲ್ಲ ಲೈಟಿಂಗ್ಸ್ ಅದೆಲ್ಲ ಕಾಣುತ್ತೆ. ಅದಾದಮೇಲೆ ನಾವು ಚರ್ಚ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಕಡೆನೂ ಜಾಸ್ತಿ ಚರ್ಚ್ಗಳೇ ಇರುತ್ತೆ, ಒಂದೊಂದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಒಳಗಡೆನೂ ಅಷ್ಟೇ ಚೆನ್ನಾಗಿ ಡಿಸೈನ್ ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ಪ್ರತಿಯೊಂದು ಕಿಟಕಿಗೂ ಅಷ್ಟೇ ಇವರು ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡಿರ್ತಾರೆ. ಎಲ್ಲ ಕಡೆನೂ ಅಷ್ಟೇ ಚೆನ್ನಾಗಿದೆ. ಇದ್ರ ಬಗ್ಗೆ ನನಗೆ ಅಷ್ಟು ಡೀಟೇಲ್ ಆಗೇನು ಗೊತ್ತಿಲ್ಲ ಹೇಳೋ ಅಂಥದ್ದು ಚರ್ಚ್ ಬಗ್ಗೆ. ಬನ್ನಿ ನೋಡ್ತಾ ಎಂಜಾಯ್ ಮಾಡ್ತಾ ಹೋಗೋಣ. ಇಲ್ಲಿ ಪ್ರತಿಯೊಂದು ಕಡೆನೂ ಕ್ಯಾಂಡಲ್ ಕಲರ್ ಆಗಿ ಇತ್ತು. ಬೇಕಾದವರು ಅಲ್ಲಿ ಅಮೌಂಟ್ ಇಟ್ಟು ಬೇಕಾದರೆ ಅಲ್ಲಿ ಹಚ್ಬೋದಾಗಿತ್ತು, ಅದು ಪ್ರೇಯರ್ ಮಾಡ್ಬೋದಾಗಿತ್ತು. ಮತ್ತು ಸ್ವಲ್ಪ ಮುಂದೆ ಬಂದಾಗ ಅದರೊಳಗಡೆ ಒಂದು ಡೆಮೋ ಪೀಸ್ ಕೂಡ ಮಾಡಿರ್ತದ್ದು. ಏನು ನಾವು ಚರ್ಚ್ಗೆ ಹೋಗಿದ್ವು ಸೇಮ್ ಚರ್ಚ್ದು ಒಂದು ಡೆಮೋ ಪೀಸ್ನ ಅಲ್ಲಿ ಮಾಡಿ
ಇಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಓಕೆ, ಎಲ್ಲ ನೋಡಿದ್ವಿ, ಎಲ್ಲ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಮುಂದೆ ಆಚೆ ಬಂದ್ವಿ. ಆಚೆ ಬಂದಾಗ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಫುಲ್ ಪ್ಯಾರಿಸೇ ಕಾಣ್ತಾ ಇದೆ, ಒಂದು ಅರ್ಧ ಪ್ಯಾರಿಸ್ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ವ್ಯೂ ಅಂತೂ. ಫುಲ್ ಎಂಜಾಯ್ ಮಾಡಿದ್ವಿ, ಫೋಟೋಶೂಟ್ಸ್ ಎಲ್ಲ ತೊಗೊಂಡ್ವಿ. ಇವತ್ತಂತೂ ಸಿಕ್ಕಾಪಟ್ಟೆ ಫೋಟೋಶೂಟ್ ಮಾಡಿದ್ದು ಬೆಳಗ್ಗೆಯಿಂದ. ನನ್ನ ತಮ್ಮನಿಗಂತೂ ಫುಲ್ ಟೈಮೇ ಕೊಟ್ಟಿಲ್ಲ ಅವನಿಗೆ ಫೋಟೋಶೂಟ್ಸು ಎಲ್ಲ ಮಾಡಿ. ಬನ್ನಿ ನೆಕ್ಸ್ಟ್ ಮುಂದೆ ಹೋಗೋಣ. ಚರ್ಚೆಲ್ಲ ನೋಡಿದ್ದಾಯ್ತು. ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಮುಂಚೆ ಫಸ್ಟ್ ಎನರ್ಜಿ ಬೇಕು ಮತ್ತೆ ಸುತ್ತೋದಕ್ಕೆ. ಅದಕ್ಕೋಸ್ಕರ ಇವತ್ತು ಫಸ್ಟ್ ಟೈಮು ಫಾರಿನಲ್ಲಿ ಯುರೋಪ್ ಕಂಟ್ರಿಯಲ್ಲಿ ಫಸ್ಟ್ ಟೈಮ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಇಷ್ಟು ದಿನದಿಂದ ಮನೆಯಲ್ಲೇ ಮಾಡ್ಕೊತಾ ಇದ್ವಿ, ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ರೈಸ್ ತೊಗೊಂಬಂದು ಏನೋ ಒಂದು ಮಾಡಿಕೊಂಡು ಬಾಕ್ಸ್ ಎಲ್ಲ ತೊಗೊಂಬರ್ತಾ ಇದ್ವಿ. ಇವತ್ತು ಫಸ್ಟ್ ಟೈಮು ಆಚೆ ಹೋಗ್ತಾ ಇದ್ವಿ, ಪ್ಯಾರಿಸಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ ಹೋಟ್ಲಿಗೆ. ನೋಡೋಣ, ಊಟ ಮಾಡಿಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಯಾಕೆಂದ್ರೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಸುಸ್ತಾಗ್ಬಿಟ್ಟಿದ್ದೀವಿ. ಏನು ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ. ಒಂದು 30-35 ಮೇಲೆ ಹೋಗಿದೆ, ಅಷ್ಟು ಬಿಸಿಲಿದೆ. ಓಕೆ, ನೆಕ್ಸ್ಟ್ ಪ್ಲೇಸ್ಗೆ ಹೋದಾಗ ಆ ಪ್ಲೇಸ್ಗೆ ಹೋದಾಗ ನೆಕ್ಸ್ಟ್ ಪ್ಲೇಸಲ್ಲಿ ತೋರಿಸ್ತೀನಿ ಯಾವುದಕ್ಕೂ ಇದೀವಿ ಏನು ಅಂತ ಅಂದ್ಬಿಟ್ಟು. ಬೆಸಿಲಿಕಾ ಚರ್ಚ್. ಇದು ಬೆಸಿಲಿಕಾ ಚರ್ಚು. ಇದನ್ನ 1914 ಕಟ್ಟಿರೋದು. ಇದನ್ನು ಮೌಂಟ್ ಮಾಟೆ ಬೆಟ್ಟದ ಮೇಲೆ ಇರೋದು. ಸೊ ಮೌಂಟ್ ಮಾಟೆ ಬೆಟ್ಟ ಹಿಂಗಿದೆ, ಮೇಲ್ಗಡೆ ಬಂದು ಸಿಟಿ ವ್ಯೂ ಎಲ್ಲ ಕಾಣುತ್ತೆ. ಪ್ಯಾರಿಸ್ ಸಿಟಿ ವ್ಯೂ. ಜಾಸ್ತಿ ವಿಷಯ ಗೊತ್ತಿಲ್ಲ ನನಗೂ, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇದ್ದ. ನಾನೇನಾದರೂ ಗೊತ್ತಿರುತ್ತೆ ಅಂದ್ಬಿಟ್ಟು ಕೇಳ್ತಾ ಇದ್ದೆ, ನಿಮ್ಗೆ ಗೊತ್ತಿಲ್ಲ ಅಂತ ಇದ್ದ. ಓಕೆ, ಬಿಟ್ಟೆ. ಮತ್ತು ನೆಕ್ಸ್ಟ್ ನಾವು ಈ ಪಿನಿಕ್ಯುಲರ್ ನೋಡ್ತಾ ಇದ್ದಲ್ಲ, ಇದರಲ್ಲೇ ಫಸ್ಟ್ ನಾವು ಮೇಲೆ ಬಂದಿದ್ದು, ಮತ್ತು ಅದರಲ್ಲೇ ಕೆಳಗಡೆ ಹೋಗ್ತಾ ಇದ್ವಿ. ಏಕೆಂದರೆ ಅಪ್ಪನಿಗೆ ಕಾಲು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಇದರಲ್ಲೇ ಬಂದಿದ್ವಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ನಿಧಾನಕ್ಕೆ ಕಾಣಿಸ್ತಾ ಇದೆ, ಆದರೆ ಅದು ಮಾಮೂಲಿ ಸ್ಪೀಡಲ್ಲೇ ಬರುತ್ತೆ. ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಲ್ಲ ಕಡೆನೂ. ನೆಕ್ಸ್ಟ್ ಫಸ್ಟ್ ಟೈಮು ಫಾರಿನಿಗೆ ಬಂದಮೇಲೆ ಹೋಟ್ಲಿಗೆ ಬರ್ತಾ ಇದ್ವಿ, ಅದು ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಊಟ ಅಂತೂ ಸಖತ್ತಾಗಿತ್ತು, ಊಟ ಎಲ್ಲ ಮಾಡಿದ್ವಿ. ಬನ್ನಿ ನೆಕ್ಸ್ಟ್ ಮುಂದೆ. ಫ್ರೆಂಡ್ಸ್, ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಹೊಸ ಪ್ಲೇಸ್ಗೆ ಹೋಗೋಣ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಹೊಸ ಪ್ಲೇಸಿಗೆ ಹೋಗೋಣ. ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಒಂದು ಅರ್ಧ 1 ಅವರ್ ತೊಗೊಂಡಾದ್ಮೇಲೆ ಹೊಸ ಪ್ಲೇಸ್ಗೆ ಹೋಗೋಣ. ಮತ್ತು ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಇನ್ನೇನು ಹೇಳೋದು, ನನ್ನ ವೀಡಿಯೋ ಚೆನ್ನಾಗಿದ್ದರೆ, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಸಿಗೋಣ ಇದೇ ಎಪಿಸೋಡು. ಮತ್ತು ಹೊಸ ಎಪಿಸೋಡ್ ಆಗಿ ಬರುತ್ತೆ, ಅಂದರೆ ಇದೇ ಕಂಟಿನ್ಯೂ ಎಪಿಸೋಡ್ ಇರುತ್ತೆ, ಕಂಟಿನ್ಯೂ ಆಗಿರುತ್ತೆ. ನೋಡ್ತಾ ಇರಿ. ಓಕೆ, ದೆನ್ ಸಿ ಯು.